ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಕಡೆಯಿಂದ ಇವತ್ತು ಕೆಸಿಇಟಿ ಕೌನ್ಸಿಲಿಂಗ್ ಸಂಬಂಧಪಟ್ಟ ಹಾಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿದ್ದಾರೆ. ಸೊ ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಮೊದಲು ಹೇಳ್ಬಿಡ್ತೀನಿ. ಅದಾದ್ಮೇಲೆ ಏನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಅಭ್ಯರ್ಥಿ ಚಟುವಟಿಕೆಗಳ ಲಿಂಕ್ ಅಂತ ಏನಿದೆ, ಸೊ ಸ್ಟೂಡೆಂಟ್ ಆಕ್ಟಿವಿಟಿ ಲಿಂಕ್ ಅಂತ ಹೇಳಿ ಅಲ್ಲಿ ಬಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾವನ್ನ ಹಾಕಿ ಸೊ ಲಾಗಿನ್ ಯೂಸಿಂಗ್ OTP ಅಂತ ಕ್ಲಿಕ್ ಮಾಡಿ. ಲಾಗಿನ್ ಯೂಸಿಂಗ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಕೇಳ್ತಾರೆ. ಸೊ ಇಲ್ಲಿ ಅಂದ್ರೆ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡಾದ್ಮೇಲೆ ಅದ್ರ ಕೆಳಗಡೆ ಸೇವ್ ಡೀಟೇಲ್ಸ್ ಅಂತ ಇದೆ, ಇಲ್ಲೊಂದು ಚೆಕ್ ಬಾಕ್ಸ್ ಕೊಟ್ಟಿರ್ತಾರೆ, ಅದನ್ನ ಸೆಲೆಕ್ಟ್ ಮಾಡಿ ಸೇವ್ ಡೀಟೇಲ್ಸ್ ಅಂತ ಆದ ತಕ್ಷಣ ನಿಮಗೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಇದು ಪ್ರೊಸೀಜರ್. ಈಗ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಕೆಇ ಅವರು ಲಿಂಕ್ ಅನ್ನ ಈಗ ತಾನೇ ಬಿಟ್ಟಿರೋದಕ್ಕೆ, ಸಾವಿರಾರು ವಿದ್ಯಾರ್ಥಿಗಳು ಟ್ರೈ ಮಾಡ್ತಾ ಇರೋದಕ್ಕೆ ಸರ್ವರ್ ಬ್ಯುಸಿ ಆಗಿರುತ್ತೆ. ನೀವು ಈಗ ಹಾಕಿದಾಗ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಇಸ್ ಕ್ಲೋಸ್ಡ್ ಅಂತಾನೂ ಬರಬಹುದು. ಆದರೆ ಚಿಂತೆ ಮಾಡಬೇಡಿ, ಇದು ಕಾಮನ್. ಪ್ರತಿ ವರ್ಷ ಪ್ರತಿ ಸಾರಿ ಕೆಇ ಅಂತ ಅಲ್ಲ, ಯಾವುದೇ ಲಿಂಕ್ ಬಿಟ್ಟಾಗ್ಲೂ ಕೂಡ ಈ ಸಾಫ್ಟ್ವೇರ್ ಸರ್ವರ್ ಕ್ರಾಶ್ ಆಗೋದಕ್ಕೆ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳು ಬರ್ತದೆ. ಆ ಕಾರಣಕ್ಕೆ ನೀವು ಪೇಷನ್ಸ್ ಇಂದ ಇರಿ, ತಾಳ್ಮೆಯಿಂದ ಇರಿ. ಸ್ವಲ್ಪ ಹೊತ್ತು ಆದ್ಮೇಲೆ ಟ್ರೈ ಮಾಡಿ, ಇಲ್ಲ ನಾಳೆ ಬೆಳಗ್ಗೆ ಟ್ರೈ ಮಾಡಿ, ಇಲ್ಲ ಇವತ್ತು ರಾತ್ರಿ ಟ್ರೈ ಮಾಡಿ. ಟ್ರೈ ಮಾಡಿದಾಗ ಬಂದಿಲ್ಲ ಅಂದ್ರೆ ಹಿಸ್ಟ್ರಿ ಎಲ್ಲ ಡಿಲೀಟ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಬೇರೆ ಬೇರೆ ಬ್ರೌಸರ್ ಅಲ್ಲಿ ಟ್ರೈ ಮಾಡಿ, ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಹೊತ್ತಿಗಾದ್ರೂ ಡೌನ್ಲೋಡ್ ಮಾಡ್ಕೊಳ್ಬಹುದು, ಚಿಂತೆ ಇಲ್ಲ. ಬಟ್ ಒಂದು ಪಾಯಿಂಟ್ ಗೊತ್ತಿರಲಿ, ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ. ಆಪ್ಷನ್ ಎಂಟ್ರಿಗೆ ಕೆಇ ಅವರ ಕಡೆಯಿಂದ ಸಪರೇಟ್ ಆದ ಲಿಂಕ್ ಬರಬೇಕು. ಆ ಲಿಂಕ್ ಬರೋಕ್ಕಿಂತ ಮುಂಚೆ ಅವರು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು, ಶೆಡ್ಯೂಲ್ ರಿಲೀಸ್ ಮಾಡಬೇಕು. ಸೊ ಇವೆಲ್ಲವೂ ಕೂಡ ಆಗಬೇಕು. ಮೊದಲನೇದಾಗಿ ಸೀಟ್ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟ ಹಾಗೆ 13ನೇ ತಾರೀಕು ಅಂದ್ರೆ ನಾಳೆ ಮೀಟಿಂಗ್ ಇರುವಂತದ್ದು. ಸೊ ಅದಕ್ಕಾಗಿ ಮೇ ಬಿ ಮಂಡೇ ಹೊತ್ತಿಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಬಹುದು. ಬಟ್ ಅಷ್ಟರ ಒಳಗಾಗಿ ನೀವು ಮಾಡಬೇಕಾಗಿರೋದು ಏನಂತಂದ್ರೆ ಈ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈಗ ಪ್ರಾಬ್ಲಮ್ ಬರ್ತಾ ಇದ್ರೆ ಚಿಂತೆ ಮಾಡಬೇಡಿ, ಇದು ಕಾಮನ್ ಆಗಿರ್ತದೆ. ಪ್ರತಿ ಸಾರಿ ಲಿಂಕ್ ಬಿಟ್ಟಾಗ ದಿಸ್ ಈಸ್ ಕಾಮನ್. ಆ ಕಾರಣಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪೇಷನ್ಸ್ ಇಂದ ಇರಿ, ವೇಟ್ ಮಾಡಿ. ಇವತ್ತು ರಾತ್ರಿ ಟ್ರೈ ಮಾಡಿ, ಇಲ್ಲ ನಾಳೆ ಟ್ರೈ ಮಾಡಿ, ನಾಳೆ ಮಧ್ಯಾಹ್ನ ಟ್ರೈ ಮಾಡಿ, ನಿಮಗೆ ನಿಮ್ಮ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ಮೇಲೆ ಏನೆಲ್ಲ ನೋಡ್ಕೋಬೇಕು ನೀವು? ಈ ಒಂದು ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಕೌನ್ಸಿಲಿಂಗ್ ಗೆ ಬಹಳ ಇಂಪಾರ್ಟೆಂಟ್. ಅಂದ್ರೆ ಮುಂದೆ ಆಪ್ಷನ್ ಎಂಟ್ರಿಗೆ ಲಿಂಕ್ ಅನ್ನ ಬಿಟ್ಟಾಗ ನಿಮಗೆ ಇಲ್ಲೊಂದು ಸಿಇಟಿ ನಂಬರ್ ನ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹಾಗೆ ಒಂದು ಹಾಕ್ತೀನಿ, AB120 ಅಂತ ಹೇಳಿ. ಫಾರ್ ಎಕ್ಸಾಂಪಲ್ AB120 ಅಂತ ಹೇಳಿ ಈ ರೀತಿ ಕೊಟ್ಟಿರ್ತಾರೆ. 2 ಇಂಗ್ಲಿಷ್ ಲೆಟರ್ ಇರ್ತದೆ, 3 ನಂಬರ್ ಇರ್ತದೆ, ಈ ರೀತಿ ನಿಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ CB ಏನಾದ್ರೂ ಕೊಡ್ಬೋದು. ಒಟ್ಟಿನಲ್ಲಿ 2 ಇಂಗ್ಲಿಷ್ ಲೆಟರ್ ಇರುತ್ತೆ, 3 ನಂಬರ್ ಇರ್ತದೆ. ಇಲ್ಲಿ QR ಕೋಡ್ ಕೊಟ್ಟಿರ್ತಾರೆ, ಇಲ್ಲಿ ನಿಮ್ಮ ಫೋಟೋವನ್ನ ಕೊಟ್ಟಿರ್ತಾರೆ. QR ಕೋಡ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. QR ಕೋಡ್ ಅನ್ನ ನೀವು ಅಲ್ಲಿ ಸ್ಕ್ಯಾನ್ ಅಂತ ಹಿಡಿದ ತಕ್ಷಣ ನಿಮಗೆ ಲಾಗಿನ್ ಆಗಿಬಿಡ್ತದೆ. ಮುಂದೆ ಹೇಳ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ, ನಿಮಗೆ KCET ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ, CET ನಂಬರ್ ಕೊಟ್ಟಿರ್ತಾರೆ, ಅಂದ್ರೆ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರೋದು. ಸೊ ಹೆಸರು ಕೊಟ್ಟಿರ್ತಾರೆ, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈ ನ್ಯಾಷನಾಲಿಟಿ, ರಿಲಿಜನ್, ಮದರ್ ಟಂಗ್, ಕ್ಲಾಸ್ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು, ಕೆಟಗರಿಯನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಕನ್ನಡ ಮೀಡಿಯಂ, ರೂರಲ್ ನೋಡ್ಕೊಳ್ಳಿ, HK ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಇವೆಲ್ಲ ಇಂಪಾರ್ಟೆಂಟ್, ಇವೆಲ್ಲವನ್ನು ಕೂಡ ನೋಡ್ಕೊಳ್ಳಿ. ಸೊ ಇಲ್ಲಿ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಇದು KCET ವೆರಿಫಿಕೇಶನ್ ಸ್ಲಿಪ್, ನಾಟ್ ಫಾರ್ ನೀಟ್. ನಿಮಗೆ ನೀಟ್ ಅಂತ ಬಂದಾಗ, ನೀಟ್ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದ ಮೇಲೆ ನಿಮಗೆ ಇನ್ನೊಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಅದರಲ್ಲಿ ನೀಟ್ ಮಾರ್ಕ್ಸ್ ಅಂಡ್ ರೋಲ್ ನಂಬರ್ ಎಂಟ್ರಿ ಇರುತ್ತೆ. ಆದ್ರೆ ನೀವು ನೀಟಲ್ಲಷ್ಟೇ ಪಾರ್ಟಿಸಿಪೇಟ್ ಮಾಡುವಂತ ವಿದ್ಯಾರ್ಥಿಗಳು ಕೂಡ ನೀವೇನಾದ್ರೂ ಆಲ್ರೆಡಿ CET ಎಕ್ಸಾಮ್ ಅನ್ನ ಬರೆದಿದ್ರೆ, ಸೊ ಅಥವಾ ಬರದೇ ಇರ್ಲಿ, ಈ ವೆರಿಫಿಕೇಶನ್ ಸ್ಲಿಪ್ ಅನ್ನು ನೀವು KCET ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ರೆ ಈ ವೆರಿಫಿಕೇಶನ್ ಸ್ಲಿಪ್ ಅಂತೂ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಸೊ ಮುಂದೆ ನಿಮಗೆ ನೀಟ್ ಬಿಟ್ಟಾಗ ಇನ್ನೊಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ಈಗಲೇ ನೀವು ಮಾಡ್ಕೊಂಡ್ರೆ ಏನಾಗ್ತದ, ಈಗ ಏನಾದ್ರೂ ಕರೆಕ್ಷನ್ ಅವಕಾಶ ಕೊಟ್ಟರೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಕೂಡ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಬೆಟರ್. ನೆಕ್ಸ್ಟ್ ಕೆಟಗರಿ ಚೆಕ್ ಮಾಡಿ. ಇಲ್ಲಿ ನಿಮ್ಮ ಕೆಟಗರಿ 1 SC ST ಅಥವಾ 2A 2B 3A 3B ವಿತ್ RD ನಂಬರ್ ಮೆನ್ಷನ್ ಮಾಡಿರ್ತಾರೆ. ಕಾಸ್ಟ್ ನೇಮ್ ಇಲ್ಲಿ ಆಟೋಮೆಟಿಕಲಿ ಬಂದಿರುತ್ತೆ, ನೀವು ಎಂಟ್ರಿ ಮಾಡೋದಲ್ಲ. ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದು ಬಂದಿರ್ತದೆ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ, ಇಲ್ಲಿ ಎನ್ಯುವಲ್ ಇನ್ಕಮ್ ಏನಿದೆ, ಸೊ ಏನಾದ್ರು SC ST ಕೆಟಗರಿ 1 ಅವ್ರು ಏನಾದ್ರು ಸಪರೇಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ ಅದು ಸಪರೇಟ್ RD ನಂಬರ್ ಬರ್ತದೆ. ಸೊ ನೀವೇನಾದ್ರೂ ಆಲ್ರೆಡಿ ಇದರಲ್ಲೇ ಇದ್ರೆ, ಏನು ಕಾಸ್ಟ್ ಅಂಡ್ ಕೆಟಗರಿ ಅಂತ ಏನು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ, ಆ ಕಾಸ್ಟ್ ಅಂಡ್ ಕೆಟಗರಿ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ಏನಾದ್ರು ಬಂದಿದ್ರೆ, ಸೊ ಅಲ್ಲಿ ಏನ್ ಬರ್ತದ ಅಂತ ಅಂದ್ರೆ ಎನ್ಯುವಲ್ ಇನ್ಕಮ್ ಇದ್ದಲ್ಲಿ
ಕಾಸ್ಟ್ ಅಂಡ್ ಇನ್ಕಮ್ ಯಾರಿಗೆ ಸೇಮ್ ಇರ್ತದ ಅಂತ ಅಂದ್ರೆ, ಸೊ ಸರ್ಟಿಫಿಕೇಟ್ 2A 2B 3A 3B ದವರಿಗೆ ಸೇಮ್ ಇದ್ದಾಗ ಕ್ಯಾಟಗರಿ ವಿತ್ ಆರ್ ಡಿ ನಂಬರ್ ಏನ್ ಮೆನ್ಷನ್ ಇರ್ತಾರೆ ಅದೇ ಆಟೋಮೆಟಿಕಲಿ ನಿಮ್ಮ ಕ್ಯಾಟಗರಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತ ಇನ್ಕಮ್ ಮೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಇದು ಮತ್ತೆ ಇದು ಎರಡು ಸೇಮ್ ಇರ್ತದೆ. SC ST ಕ್ಯಾಟಗರಿ ಒಂದವ್ರು ಏನಾದ್ರು ಸಪರೇಟ್ ಆಗಿ ಇನ್ಕಮ್ ಹಾಕಿದ್ರೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇನ್ನು SNQ ಕೋಟಾ ನೋಡಿ, SNQ ಕೋಟಾ ಅದು ನಿಮಗೆ ಸೀಟ್ ಸಿಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಸೊ SNQ ಕೋಟಾದ ಅಡಿಯಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಫೀಸ್ ನಿಮಗೆ ಕಡಿಮೆ ಆಗ್ತದೆ. ಇನ್ನು ರೂರಲ್ ಕನ್ನಡ ಮೀಡಿಯಂ ಎಸ್ ಅಂತ ಬಂದಿದೆಯಾ ನೋ ಅಂತ ಬಂದಿದೆಯಾ ನೋಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನು ಕ್ಲೇಮ್ ಮಾಡಿರ್ತೀವಿ ಅದು ಇಲ್ಲಿ ಬಂದಿರುತ್ತೆ. ಕಲ್ಯಾಣ ಕರ್ನಾಟಕ ನೋಡ್ಕೊಳ್ಳಿ, ಇದೇನಾದ್ರೂ ಬಂದಿದೆಯಾ ಅಂತ ಹೇಳಿ ಕಲ್ಯಾಣ ಕರ್ನಾಟಕವನ್ನ ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಳ್ಳಿ. ಸೊ ಅದಾದ ಮೇಲೆ ನಿಮಗೆ JK ಮೈಗ್ರೆಂಟ್ ಆಗಿದ್ರೆ ಮಾತ್ರ ಇದನ್ನ ನೋಡ್ಕೊಳ್ಳಿ. ಸೊ ಇಲ್ಲ ಅಂದ್ರೆ ಏನ್ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನ ಚೆಕ್ ಮಾಡ್ಕೊಳ್ಳಿ. ನನಗೆ ಇದುವರೆಗೆ ನಾನು ಯಾವ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರೋದು ಸರ್ಟಿಫಿಕೇಟ್ ಇದು ವೆರಿಫಿಕೇಶನ್ ಸ್ಲಿಪ್ ನೋಡಿಲ್ಲ. ಮೇ ಬಿ CET ಅಲ್ಲಿ ಇದು ಎಸ್ ಅಂತ ಬರಬಹುದು, ಅಥವಾ ಇಲ್ಲಿನೇ ಅದು ಎಸ್ ಅಂತ ಬರಬಹುದು. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದೊಮ್ಮೆ ಇಲ್ಲಿ ಲಿಂಗ್ವಿಸ್ಟಿಕ್ ನೀವು ಕ್ಲೇಮ್ ಮಾಡಿದ್ದು ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ಇನ್ನೊಂದಷ್ಟು ಅಪ್ಲಿಕೇಶನ್ ಅಲ್ಲಿ ನಾನು ಚೆಕ್ ಮಾಡಿಬಿಟ್ಟು ಅದೇನು ಬರ್ತದ ಅನ್ನೋದನ್ನ ಅಟ್ ಲೀಸ್ಟ್ ಬೈ ಯೂಸಿಂಗ್ ಶಾರ್ಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಿಲಿಜಿಯಸ್ ಮೈನಾರಿಟಿ ನೀವೇನಾದ್ರೂ ಕ್ರಿಶ್ಚಿಯನ್ ಅಂಡ್ ಮುಸ್ಲಿಂ ಇದ್ದು ಹಾಕಿದ್ರೆ ಸೊ ಅಲ್ಲಿ ಮೆನ್ಷನ್ ಆಗಿರುತ್ತೆ. NRI ಅವಾರ್ಡ್ ನೋಡ್ಕೊಳ್ಳಿ. ಸೊ ಸ್ಪೆಷಲ್ ಕ್ಯಾಟಗರಿ ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಏನಾದ್ರು ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಆಗಿದ್ರೆ ಅದು ಕೂಡ ತೋರಿಸ್ತದೆ. ಇನ್ನು ಈ ಕಡೆ ಬಂದಾಗ ನಿಮಗೆ ಮಾರ್ಕ್ಸ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಇದಾದ ಮೇಲೆ ಸೊ ಇಲ್ಲಿ ನಿಮಗೆ ಬಿ ಫಾರ್ಮಾ ಡಿ, BPT, ಫುಡ್ ಸೈನ್ಸು, ಇಂಜಿನಿಯರಿಂಗು, ನರ್ಸಿಂಗು, ಡಿ ಫಾರ್ಮಾ, ಎಗ್ರಿ BSc, BPO, ಸೆರಿಕಲ್ಚರ್ ಇವೆಲ್ಲ ರ್ಯಾಂಕ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಕೂಡ ಕರೆಕ್ಟ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಸೊ ಅದಾದ ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಪ್ರಮುಖ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ಸೊ ನಮೂದಿಸಿರುವಂತಹ ಮಾಹಿತಿ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ನೋಡಿ ಏನಾದ್ರು ಕ್ಲೇಮ್ಗಳು ಏನಾದ್ರು ವ್ಯತ್ಯಾಸ ಇದ್ರೆ, ಅಂದ್ರೆ ಏನಾದ್ರು ರಾಂಗ್ ಆಗಿದೆ ಅಥವಾ ಇದು ಬರಬೇಕಿತ್ತು, ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ರೂರಲ್ ಎಸ್ ಅಂತ ಇದೆ ಇಲ್ಲಿ ಬಂದಿಲ್ಲ, ಅಥವಾ HKS ಅಂತ ಇದೆ ಇಲ್ಲಿ ಬಂದಿಲ್ಲ, ಹಾಗೇನಾದ್ರೂ ಇದ್ರೆ ಸೊ KE ಅವರ ಗಮನಕ್ಕೆ ಇಮಿಡಿಯೇಟ್ ತನ್ನಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಮೇಲ್ ಮಾಡಬಹುದು, ಇಲ್ಲ ಕಾಲ್ ಮಾಡಿ ಕೂಡ ಹೇಳ್ಬೋದು. ಬಟ್ ಅವರು ರೆಸ್ಪಾನ್ಸ್ ಅವ್ರು ಮಾಡ್ತಾರೋ ಇಲ್ಲೋ ದೇವರಿಗೆ ಗೊತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಸಪರೇಟ್ ನೋಟಿಫಿಕೇಶನ್ ಬಿಡಬಹುದು, KE ಅವರು ವೇಟ್ ಮಾಡೋಣಂತೆ. ಸೊ ಕ್ಲೇಮ್ ಸ್ಲಿಪ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಬಂದು KE ಬಂದು ಕರೆಕ್ಷನ್ ಮಾಡ್ಕೊಂಡು ಹೋಗಿ, ಅಥವಾ ಏನಾದ್ರು ಒಂದು ಅವಕಾಶ ಕೊಡ್ತಾರಾ ಚೆಕ್ ಮಾಡೋಣಂತೆ. ಇನ್ನು ಕೊನೆಯದಾಗಿ ಯಾರಿಗೆ ಮೊನ್ನೇನು ರಿಸಲ್ಟ್ ಅನೌನ್ಸ್ ಆಗಿರ್ಲಿಲ್ಲ ಅವರಿಗೆ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡೋದಕ್ಕೆ ಸಪರೇಟ್ ಲಿಂಕ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಎಂಟ್ರಿ ಕೂಡ ಮಾಡಿರ್ತೀರಿ. ಅದರಲ್ಲಿ ಎಷ್ಟೋ ಮಂದಿಗೆ ರ್ಯಾಂಕ್ಗಳು ಬಂದಿದೆ, ಕೆಲವೊಂದಷ್ಟು ಮಂದಿಗೆ ರ್ಯಾಂಕ್ ಬಂದಿಲ್ಲ. ಸೊ ಯಾರಿಗೆ ರ್ಯಾಂಕ್ ಬಂದಿಲ್ಲ ಅವರ ಪರವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ KE ಅವರಿಗೆ ಇವತ್ತು ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಕಾಲ್ ಮಾಡಿದ್ದೆ. ಒಬ್ಬ ವಿದ್ಯಾರ್ಥಿ ಈ ರೀತಿ ಆಗಿದೆ, ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿದೀವಿ, ಮಂಡೇನೆ ಮಾಡಿದೀವಿ, ಆದ್ರೂ ಕೂಡ ರ್ಯಾಂಕ್ ಬಂದಿಲ್ಲ. ಕೆಲವೊಬ್ರು ಟ್ಯೂಸ್ಡೇ ಮಾಡಿದ್ರು ಕೂಡ ರ್ಯಾಂಕ್ ಬಂದಿದೆ, ಏನು ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ದಿಷ್ಟೇ, ಸೊ ಎಲ್ಲ ಮಾಡ್ತಾ ಇದೀವಿ ಸರ್, ಇವತ್ತು ಸಂಜೆ ಅಥವಾ ನಾಳೆ ಹೊತ್ತಿಗೆ ಬರಬಹುದು, ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಗೊತ್ತಿರ್ಲಿ, ಯಾರಿಗೆ ಇನ್ನೂ KE ಅವರ ಕಡೆಯಿಂದ KCET ಎಕ್ಸಾಮಿನ ರ್ಯಾಂಕ್ ಬಂದಿರೋದಿಲ್ಲ, ನಿಮಗೆ ಈ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗೋದಿಲ್ಲ. ಅಂತಹ ಕೇಸಲ್ಲಿ ನೀವು ಚಿಂತೆ ಮಾಡಬೇಡಿ. ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿ ಅಂತ ಹೇಳಿದ್ರು, ನೀವು ಮಾಡಿದ್ದೀರಿ ಅಂತ ಅನ್ಕೊಳ್ತೀನಿ. ಸೊ ಮಾಡಿದ್ರೆ ನಾಳೆಯ ತನಕ ವೇಟ್ ಮಾಡಿ, ಏನಾದ್ರೂ ಒಂದು ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲೇ ಮುಗಿಸೋಣತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.